ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹೊಸದುರ್ಗದ ಶ್ರೀ ಜಗದ್ಗುರು ಕುಂಚಿಟಿಗ ಮಹಾಸಂಸ್ಥಾನ ಮಠದಲ್ಲಿ ಆಯೋಜನೆ ಮಾಡಲಾದ 23ನೇ ವರ್ಷದ 6ನೇ ತಿಂಗಳ ಸುಜ್ಞಾನ ಸಂಗಮ ಹಾಗೂ ಜೈನ ಸಮಾಜ ಬಾಂಧವರಿಗೆ ಸನ್ಮಾನ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಪೀಠಾಧ್ಯಕ್ಷರು ಆದ ಕಾಯಕಯೋಗಿ ಜಗದ್ಗುರು ಶ್ರೀ ಶಾಂತವೀರ ಮಹಾಸ್ವಾಮೀಜಿ ಅವರು ಸಾತ್ವಿಕತೆ ಇರುವಲ್ಲಿ ಸಹ ಬಾಳ್ವೆ ಮತ್ತು ಸೌಹಾರ್ದತೆ ನೆಲೆಸಿರುತ್ತದೆ ಎಂದು ಹೇಳಿದರು. ಬದುಕು ಪ್ರತಿಧ್ವನಿಯಂತಿದ್ದು ನಾವು ಏನನ್ನ ಕೂಗುತ್ತೇವೋ ಅದೇ ಪ್ರತಿಧ್ವನಿಯಾಗಿ ಮರಳಿ ಕೇಳಿಸುತ್ತೆ. ಆದ್ದರಿಂದ ಒಳ್ಳೆಯದನ್ನ ಮಾಡಿದ್ರೆ ಒಳ್ಳೆಯದೇ ಫಲ ಸಿಗತ್ತೆ, ಕೆಡುಕನ್ನ ಮಾಡಿದ್ರೆ ಕೆಡುಕೆ ಮರಳತ್ತೆ ಎಂದು ತಿಳಿಸಿದ್ರು. ಪ್ರತಿಯೊಬ್ಬರು ತಮ್ಮ ಧರ್ಮವನ್ನ ಅನುಸರಿಸುವುದರ ಜೊತೆಗೆ ಪರಧರ್ಮವನ್ನ ತಿಳಿದು ಗೌರವಿಸುವ ಮೂಲಕ ಸಮಾಜದಲ್ಲಿ ಸಹ ಬಾಳ್ವೆ ನಡೆಸಬೇಕು ಎಂದಿದ್ದಾರೆ. ಕಳೆದ 23 ವರ್ಷಗಳಿಂದ ಜೈನ ಸಮಾಜ ಶ್ರೀ ಮಠದೊಂದಿಗೆ ಪ್ರೀತಿ, ಗೌರವ ಹಾಗೂ ವಿಶ್ವಾಸದಿಂದ ನಡೆದುಕೊಂಡು ಬರ್ತಾ ಇದ್ದು, ಶ್ರೀ ಮಠವು ಜೈನ ಸಮಾಜದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅವರೊಂದಿಗೆ ನಿಂತಿದೆ. ಮುಂದೆಯೂ ಕೂಡ ಇದೇ ಬಾಂಧವ್ಯ ಮುಂದುವರಿಯಲಿದೆ ಎಂದಿದ್ದಾರೆ. ಜೈನ ಸಮುದಾಯ ಅಹಿಂಸೆಯನ್ನ ಜೀವನ ಮೌಲ್ಯವಾಗಿಸಿಕೊಂಡು ಸಕಲ ಜೀವಿಗಳ ಒಳಿತನ್ನ ಬಯಸುವ ಆದರ್ಶ ಜೀವನ ನಡೆಸ್ತಾ ಇದ್ದು, ಅವರ ಜೀವನ ಶೈಲಿ ಇತರ ಸಮುದಾಯಗಳಿಗೆ ದಾರಿದೀಪವಾಗಿದೆ ಎಂದಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಹೊಸದುರ್ಗ ಜೈನ ಸಮಾಜದ ಅಧ್ಯಕ್ಷ ಎಚ್.ಡಿ. ಅಧಿರಾಜಯ್ಯ ಮಾತನಾಡಿ, ಅತ್ಯಂತ ಚಿಕ್ಕ ಸಮುದಾಯವಾಗಿದ್ರು ಜೈನ ಸಮಾಜವನ್ನ ಗೌರವಿಸುವ ಮೂಲಕ ಶಾಂತವೀರ ಶ್ರೀಗಳು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಜೈನ ಸಮಾಜದ ಸಂಕಷ್ಟದ ಸಂದರ್ಭಗಳಲ್ಲಿ ಧೈರ್ಯ ತುಂಬಿರುವ ಅವರ ಜಾತ್ಯತೀತ ನಿಲುವು ಎಲ್ಲ ಸಮಾಜಗಳಿಗೂ ಪ್ರೇರಣೆಯಾಗಿದೆ ಎಂದಿದ್ದಾರೆ. ಸುಜ್ಞಾನ ಸಂಗಮ ಜಾತ್ಯತೀತ, ಪಕ್ಷಾತೀತ ಹಾಗೂ ಧರ್ಮಾತೀತ ವೇದಿಕೆಯಾಗಿದ್ದು ಆಧ್ಯಾತ್ಮಿಕ ಅರಿವು ಮೂಡಿಸುವ ವಿಶಿಷ್ಟ ಕಾರ್ಯಕ್ರಮವಾಗಿದೆ. ಶಾಂತವೀರ ಶ್ರೀಗಳಂತಹ ಶ್ರೇಷ್ಠ ಗುರುಗಳನ್ನ ಪಡೆದ ಕುಂಚಿಟಿಗ ಸಮಾಜ ಪುಣ್ಯವಂತ ಸಮಾಜವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜೈನ ಸಮಾಜದ ಮುಖಂಡ ಇ.ವಿ. ಅಜ್ಜಪ್ಪ ಮಾತನಾಡಿ, ಜೈನ ಸಮಾಜ ಅತ್ಯಂತ ಗೌರವಿಸುವ ಮಠಾಧೀಶರಲ್ಲಿ ಶಾಂತವೀರ ಶ್ರೀಗಳು ಕೂಡ ಮೊದಲಿಗರು. ಅವರ ಸಮಾಜಮುಖಿ ಚಿಂತನೆ, ಕ್ರಾಂತಿಕಾರಿ ನಡೆ ಮತ್ತು ಎಲ್ಲರನ್ನ ಅಪ್ಪಿಕೊಳ್ಳುವ ಮಾತೃ ಹೃದಯ ಅನುಕರಣೀಯವಾಗಿದೆ ಎಂದಿದ್ದಾರೆ. ಸುಜ್ಞಾನ ಸಂಗಮದ ಮೂಲಕ ಪ್ರತಿ ತಿಂಗಳು ಧರ್ಮ ಜಾಗೃತಿ ಹಾಗೂ ಸಮಾಜಮುಖಿ ಚಿಂತನೆಗಳನ್ನ ಬಿತ್ತುತ್ತಿರುವ ಶಾಂತವೀರ ಶ್ರೀಗಳು ಕಳೆದ 25 ವರ್ಷಗಳಿಂದ ಕುಂಚಿಟಿಗ ಸಮಾಜದ ಸ್ವಾಭಿಮಾನವನ್ನ ಹೆಚ್ಚಿಸುವ ಶ್ರೇಷ್ಠ ಕಾರ್ಯ ಮಾಡುತ್ತಿದ್ದಾರೆ. ಅವರ ಸೇವಾ ಮನೋಭಾವದಿಂದ ಪ್ರೇರಿತರಾಗಿ ನಾನು ಅವರ ಭಕ್ತನಾಗಿದ್ದೀನಿ ಹಾಗೂ ಶ್ರೀಮಠದ ಟ್ರಸ್ಟಿಯಾಗಿ ಸೇವೆ ಸಲ್ಲಿಸುವ ಭಾಗ್ಯ ನನಗೆ ದೊರೆತಿದೆ ಎಂದಿದ್ದಾರೆ. ಉಪನ್ಯಾಸಕರಾಗಿ ಭಾಗವಹಿಸಿದ ಕಾರ್ಕಳದ ಮುಂದರಾಜ ರೆಂಜಲ್ ಮಾತನಾಡಿ, ನಮಗೆ ಯಾರು ಏನು ಮಾಡಬಾರ್ದು ಅಂತ ನಾವು ಬಯಸುತ್ತೇವೆಯೋ ಅದನ್ನ ನಾವು ಯಾರಿಗೂ ಮಾಡಬಾರದು. ಧರ್ಮ ಅಂದ್ರೆ ನಮ್ಮ ಧರ್ಮವನ್ನ ತಿಳಿದು ಪರಧರ್ಮವನ್ನ ಗೌರವಿಸುವುದು ಎಂದು ಹೇಳಿದ್ದಾರೆ. ಸುಜ್ಞಾನ ಸಂಗಮ ಧರ್ಮಗಳ ನಡುವೆ ಸೌಹಾರ್ದತೆ, ಜಾತಿಗಳ ನಡುವೆ ಭ್ರಾತೃತ್ವ ಹಾಗೂ ಪರಸ್ಪರ ಗೌರವವನ್ನ ಬೆಳೆಸುವ ಮಹತ್ವದ ಕಾರ್ಯಕ್ರಮವಾಗಿದೆ. ಸಮಾಜದಲ್ಲಿ ಸಾತ್ವಿಕ ವಾತಾವರಣ ನಿರ್ಮಾಣ ಮಾಡಲು ಶಾಂತವೀರ ಶ್ರೀಗಳ ಮಾದರಿಯನ್ನ ಎಲ್ಲರೂ ಕೂಡ ಅನುಸರಿಸಬೇಕು ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಬಾಹುಬಲಿ ಜೈನ ಸಮಾಜದ ಉಪಾಧ್ಯಕ್ಷರು, ಬ್ರಹ್ಮಪಾಲ್ ಜೈನ ಸಮಾಜದ ಉಪಾಧ್ಯಕ್ಷರು ಹಾಗೂ ಇಂದ್ರಕುಮಾರ್ ಜೈನ ಸಮಾಜದ ಕಾರ್ಯದರ್ಶಿಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಸನ್ಮಾನ ಸ್ವೀಕರಿಸಿದವರಲ್ಲಿ ಶ್ರೀಮತಿ ಆರ್.ಎಸ್. ಮತಂ, ಡಾಕ್ಟರ್ ಇ.ಎಸ್. ಬ್ರಹ್ಮರಾಜ್, ಎಂಡಿ ಧರ್ಮೇಂದ್ರ, ಇ.ವಿ. ಶೀತಲ್ ಕುಮಾರ್ ಹಾಗೂ ಶ್ರೀಮತಿ ಶೈಲಜಾ ಬಾಹುಬಲಿ ಉಪಸ್ಥಿತರಿದ್ದರು. ಇನ್ನು ರತ್ನತ್ರಯ ಜೈನ ಮಹಿಳಾ ಸಮಾಜ ಹೊಸದುರ್ಗದ ಸದಸ್ಯರು ಭಜನಾ ಸೇವೆ ನಡೆಸಿಕೊಟ್ಟಿದ್ದಾರೆ. ಕುಂಚಿಟಿಗ ಸಮಾಜ, ಶ್ರೀ ಸಂಗಮೇಶ್ವರ ಸಮುದಾಯ ಭವನ ಸಮಿತಿ, ಶ್ರೀ ಸಂಗಮೇಶ್ವರ ನೌಕರರ ಸಂಘ, ಶ್ರೀ ಸಂಗಮೇಶ್ವರ ಯುವ ವೇದಿಕೆ, ಕುಂಚ ಶ್ರೀ ಸಂಗಮೇಶ್ವರ ಮಹಿಳಾ ಸಂಘ ಹಾಗೂ ಶಾಂತವೀರ ಶ್ರೀ ಸೌಹಾರ್ದ ಪತ್ತಿನ ಸಹಕಾರ ಸಂಘದ ಪದಾಧಿಕಾರಿಗಳು, ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶ್ರೀಧರ್, ಚಿತ್ರಹಳ್ಳಿ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.